ಮೊದಲನೇದಾಗಿ ಈ ಶಿಬಿರಕ್ಕೆ ಬಂದಿದ್ದ ಮೊದಲನೇ ದಿನದಲ್ಲಿ ನಾನು ಹೇಳಿದೆ, ಗುರುಗಳು ಕೇಳಿದ್ರು ಯಾಕೆ ಬಂದಿದೆಯಾ ಅಂತಂದು. ನಾನು ಹೇಳಿದೆ, ತುಂಬ ಗುಡಿ ಗೋಪುರಗಳನ್ನ ಸುತ್ತಿದ್ದೀನಿ, ತುಂಬ ಆಶ್ರಮಗಳನ್ನು ಭೇಟಿಯಾಗಿದ್ದೀನಿ. ನಾನು ಕೂಡ ಆಶ್ರಮದಲ್ಲೇ ಬೆಳೆದಂತಹ ಆದ್ರೂ ಕೂಡ ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ, ಎಲ್ಲಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ದೀವಿ, ಗೊಂದಲದಲ್ಲಿದ್ದೀವಿ, ಏನೋ ಕೂಡ ಅರಿವಾಗ್ತಾ ಇಲ್ಲ. ಜೀವನ ಅಂತಂದ್ರೆ ಏನು ಅಂತಂದ್ರೆ ಮನೆ, ಕುಟುಂಬ, ಸಂಸಾರ, ಮಕ್ಕಳು ಎಲ್ಲ ಥರದಲ್ಲೂ ಕೂಡ ತುಂಬಾ ಗಜಿ ಅನ್ಕೊಳ್ತಿದೆ. ಎಲ್ಲವೂ ಗೊತ್ತಿದೆ, ಅರಿವಿದೆ ಅಂತ ಅನ್ಕೊಳ್ತೀನಿ. ಆದ್ರೂ ಕೂಡ ನನ್ನ ದುಃಖನ ಯಾರ ಹತ್ರನೂ ಕೂಡ ಸಂಪೂರ್ಣವಾಗಿ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಏನು ಅಂತಂದ್ರೆ ಎಲ್ಲವೂ ಗೊತ್ತಿದೆ ಅಂತ ಅನ್ಕೊಳ್ತೀವಿ, ಆದ್ರೂ ಕೂಡ ಆ ಕ್ಷಣಕ್ಕೆ ಎಲ್ಲವನ್ನು ಮರ್ತೋಗ್ತಾ ಇರ್ತೀವಿ. ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಎಲ್ಲರಿಗೂ ಕೂಡ ಸಮಸ್ಯೆಗಳು ಇದ್ದಿದ್ದೇನೆ. ಆ ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಳುವುದು ಹೇಗೆ ಅಂತದ್ದು ಮೂಲ ಹುಡ್ಕೊಂಡು ಹೋದಾಗ ಪ್ರತಿಯೊಬ್ಬರಿಗೂ ಕೇಳೋದು ಅಂತದ್ದು ನೆಮ್ಮದಿ ಬೇಕು ಅಂತ. ಆ ನೆಮ್ಮದಿ ಎಲ್ಲಿಂದ ಸಿಗುತ್ತದೆ? ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಜೀವನ ಶೈಲಿನಲ್ಲಿ ನೆಮ್ಮದಿ ಬೇಕು ಅನ್ನೋದನ್ನು ಹುಡುಕಬೇಕು. ಹೇಗೆ ಅದನ್ನು ತೊರಗಿಸಿಕೊಳ್ಳುವುದು ಅಂತಂದ್ರೆ, ಮೊದಲನೇದಾಗಿ ಈ ಶಿಬಿರದಲ್ಲಿ ಕಂಡು ಬಂದಂಥದ್ದು ತಿಳುವಳಿಕೆ ಆಗಿತ್ತು ಅಂತಂದ್ರೆ, ನನಗೆ ನೆಮ್ಮದಿ ಬೇಕು, ನನಗೆ ಅನ್ನುವಂಥದ್ದು ಅಹಂ ಅನ್ನುವಂಥದ್ದು ಬೇಕು, ಅನ್ನುವಂಥದ್ದು ಆಸೆ. ನನಗೆ ಅನ್ನುವಂಥದ್ದು ಬಿಟ್ಟು ಬೇಕು ಅನ್ನುವಂಥದ್ದು ಬಿಟ್ಟರೆ ಮಧ್ಯದಲ್ಲಿ ಉಳ್ಕೊಳ್ಳುವಂಥದ್ದು ನೆಮ್ಮದಿ. ನನಗೆ ನೆಮ್ಮದಿ ಬೇಕು, ನನಗೆ ಅನ್ನುವಂಥದ್ದು ಅಹಂ ಅನ್ನುವಂಥದ್ದು ಅಹಂಕಾರ ಅನ್ನುವಂಥದ್ದು ಬಿಟ್ಟರೆ, ಕೊನೆಯದಾಗಿ ಬೇಕು ಅನ್ನುವಂಥದ್ದು ಆಸೆ ಅನ್ನುವಂಥದ್ದು ಬಿಟ್ಟರೆ ನೆಮ್ಮದಿ ತನಗೆ ತಾನೇ ನಮ್ಮೊಳಗಡೆನೇ ಇದೆ ಅನ್ನುವಂಥದ್ದು ಈ ಶಿಬಿರದಿಂದ ಕಂಡು ಬಂದದ್ದು. ಎರಡನೆಯದಾಗಿ ದೇವನೊಬ್ಬ ನಾಮ ಹಲವು ಅಂತ ನಮ್ಮ ಹಿಂದೂ ಪುರಾಣಗಳ ಪ್ರಕಾರವಾಗಿ ಹೇಳ್ತೀವಿ. ದೇವನೊಬ್ಬ ನಾಮ ಹಲವು ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ತರದ ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತೀವಿ. ಮುಕ್ಕೋಟಿ ದೇವತೆಗಳನ್ನು, ಗುಡಿ ಗೋಪುರಗಳನ್ನು, ತೀರ್ಥಯಾತ್ರೆಗಳನ್ನು ಸುತ್ತಿದ್ರೂ ಕೂಡ ನಾನು ಕನಿಷ್ಠ ಅಂತಂದ್ರೆ 14 ದೇಶಗಳನ್ನು ಸುತ್ತಿದ್ದೀನಿ. ಭಾರತದಾದ್ಯಂತ, ಭಾರತ ಎಷ್ಟು ದೊಡ್ಡದು, ಅದರಲ್ಲೂ ಕೂಡ 60% ಎಲ್ಲ ರಾಜ್ಯಗಳನ್ನು ಕೂಡ ಸುತ್ತಿ ಬಂದರೂ ಕೂಡ ನನ್ನ ಒಳಗಡೆ ಇರುವಂತಹ ಒಂದು ಅಹಂ ಅನ್ನುವಂಥದ್ದು ಬದುಕಿಟ್ಟಾಗ ನಮ್ಮೊಳಗಡೆ ಇರುವಂತಹ ಆತ್ಮನೇ ದೇವರು. ಬಸವಣ್ಣವರು ಹೇಳಿದಾಗೆ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಉಳ್ಳವರು ಶಿವಾಲಯ ಮಾಡುವರು, ನಾ ಏನ ಮಾಡಲಿ ಬಡವನಯ್ಯ ಅನ್ನುವ ಹಾಗೆ ನಮ್ಮ ಒಳಗಡೆ ಇರುವಂತಹ ಆತ್ಮವನ್ನ ಅವಲೋಕನ ಮಾಡಿಕೊಂಡಾಗ್ಲೇ ನಿಜವಾದ ಭಗವಂತನನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಎಷ್ಟು ಪ್ರವಚನಗಳನ್ನು ಕೇಳ್ತಾ ಬಂದರೂ ಕೂಡ, ಎಷ್ಟಷ್ಟು ದೊಡ್ಡ ದೊಡ್ಡ ಗುರುಗಳನ್ನು ಕೂಡ ಆಧ್ಯಾತ್ಮಿಕವಾಗಿ ಹತ್ತಿರದಿಂದ ನೋಡಿ ಬಂದಾಗಲೂ ಕೂಡ ನಮ್ಮ ಈ ಪಿರಮಿಡ್ ವ್ಯಾಲಿನಲ್ಲಿ, ಈ ಶಿಬಿರದಲ್ಲಿ ಕಂಡುಕೊಂಡಂಥದ್ದು ಶ್ವಾಸದಿಂದ ಜ್ಞಾನ. ನಮ್ಮ ಆಧ್ಯಾತ್ಮಿಕ ಅವಲೋಕನ ಆಗುವಂಥದ್ದು ನಮ್ಮನ್ನು ನಾವು ಮೊದಲು ಅರ್ಥಕೊಳ್ಳಬೇಕು. ನಮ್ಮನ್ನು ನಾವು ಅರ್ಥಕೊಂಡಾಗ್ಲೇ ಖಂಡಿತವಾಗ್ಲೂ ಕೂಡ ಭಗವಂತನ ಹತ್ತಿರದಿಂದ ನಾವು ನೋಡ್ತೀವಿ. ನಾವೇ ಭಗವಂತ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ಏನಿದೆಯೋ ಅದನ್ನು ನಾವು ಸಂಪೂರ್ಣವಾಗಿ ಅನುಭವಿಸ್ಬೇಕು ಅಂತಂದ್ರೆ, ನಾವು ಪ್ರತಿನಿತ್ಯನೂ ಕೂಡ, ಪ್ರತಿ ಕ್ಷಣದಲ್ಲೂ ಕೂಡ ಧ್ಯಾನದ ರೂಪದಲ್ಲಿ ಅಂತಂದ್ರೆ ಶ್ವಾಸದ ರೂಪದಲ್ಲಿ ನಾವು ಆತ್ಮಕ್ಕೂ ಮತ್ತು ದೇಹಕ್ಕೂ ಇರುವಂತಹ ಸಂಬಂಧ, ಭಗವಂತನನ್ನು ಹತ್ತಿರದಿಂದ ನೋಡುವುದಕ್ಕೆ ಒಂದು ಸುಲಭವಾದ ಉಪಕಾರ ಮಾಡುವಂಥದ್ದು ಈ ಶ್ವಾಸ. ಈ ಸಂಪೂರ್ಣವಾಗಿ ನಾವು ಈ ದಿನ ತಿಳಿದುಕೊಂಡಂಥದ್ದು, ನಾನು ಈ ಕ್ಷಣದಲ್ಲಿ ನಮ್ಮ ಗುರುಗಳಿಂದ ಕಲಿತಂತಹ ಪಾಠ ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಅರ್ಥ ಅನ್ನುವಂಥದ್ದು ದಕ್ಕಿಸ್ಕೊಂಡಿದ್ದೇನೆ. ಶಿವ